ಅಂದ್ರೆ ನೀವ್ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸೊ ನಮ್ದು ಇದೊಂದು ವೆಬ್ಸೈಟ್ ಪ್ರಾಜೆಕ್ಟ್ ನಡೀತಾ ಇದೆ. ಐ ಆಮ್ ಡೂಯಿಂಗ್ ಸನ್ಲೈಟ್ ಅಂಡ್ ಮೂನ್ಲೈಟ್ ಇನ್ ದಿಸ್ ಪ್ರಾಜೆಕ್ಟ್. there is a simultaneous website project going on. ಕಾಮಿಡಿ ಏನಂದ್ರೆ, ಈ ವೆಬ್ಸೈಟ್ ಪ್ರಾಜೆಕ್ಟ್ ನಡೀತಿದೆಯಲ್ಲ, ಅದು ನನ್ನ ಫ್ರೆಂಡ್ ತೊಗೊಂಬಂದಿದ್ದ ವೆಬ್ಸೈಟ್ ಪ್ರಾಜೆಕ್ಟು. ಸೊ ಅವನ್ ಇದರಲ್ಲಿ ಪಾರ್ಟ್ನರ್ ಥರ ಇರೋದು ನಾನು. ಸೊ ಇನ್ ಅ ವೇ ಐ ಆಮ್ ವರ್ಕಿಂಗ್ ಆನ್ ದಟ್ ವೆಬ್ಸೈಟ್ ಆಲ್ಸೋ. ಸೊ ಏನಾದರೂ ಇದು ಓವರ್ಸಿ ಮಾಡೋ ಥರ ನಾನು. ಐ ಆಮ್ ನಾಟ್ ಆ್ಯಕ್ಚುಲಿ ವರ್ಕಿಂಗ್ ಆನ್ ದಟ್ ಪ್ರಾಜೆಕ್ಟ್, ಬಟ್ ಇಫ್ ಎನಿಥಿಂಗ್ ದಟ್ಸ್ ನೀಡೆಡ್ ಹೆಲ್ಪ್ ಆರ್ ಎನಿಥಿಂಗ್ ಐ ವಿಲ್ ಗೋ ಆ್ಯಂಡ್ ಹೆಲ್ಪ್ ಔಟ್. ಆ್ಯಂಡ್ ಇನ್ನೊಂದೇನೆಂದರೆ, ಆ ವೆಬ್ಸೈಟ್ಗೆ UI UX ವಿ ಥಾಟ್ ಆಫ್ ಶೇರಿಂಗ್. ಸೊ ಇವಾಗ ನಮ್ಮ ಇನ್ನೊಬ್ಬ ಡಿಸೈನರು ಲೋಗೋ ಅದೆಲ್ಲ ಮಾಡ್ತಾನೆ, ನಾನು UI UX ಮಾಡಬೇಕಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ನಾನು ಹೇಳಿದೆ, ಅವ್ನ ಬ್ರ್ಯಾಂಡಿಂಗ್ ಎಲ್ಲ ಅವನೇ ಮಾಡ್ತಿರೋದ್ರಿಂದ ಲೆಟ್ ಹಿಮ್ ಡೂ ದ ಹೋಲ್ ವೆಬ್ಸೈಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಅವನು ಈಸ್ ಗುಡ್ ಅಟ್ ಡಿಸೈನ್ ಆ್ಯಂಡ್ ಇಟ್ಸ್ ಗುಡ್ ದಟ್ ಐ ಮೇಡ್ ದಟ್ ಡಿಸಿಷನ್ ಬಿಕಾಸ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇದಾದ್ಮೇಲೆ ದ ಕ್ಲೈಂಟ್ ವಾಸ್ ಲುಕಿಂಗ್ ಫಾರ್ ಸಮ್ ಮಾರ್ಕೆಟಿಂಗ್ ಟೀಮ್. ಸೊ ದೇ ಟೋಲ್ಡ್, ನಿಮ್ಮ ಹತ್ರನೇ ಯಾರಾದಿದ್ರೆ ನೋಡಿ. ಸೊ ನಾನು ಸಜೆಸ್ಟ್ ಮಾಡಿದೆ, ನಮ್ಮ ಹಳೆ ಆಫೀಸ್ ಮ್ಯಾನೇಜರ್ ಇದ್ರಲ್ಲ ಅವ್ರಿಗೆ ಸಜೆಸ್ಟ್ ಮಾಡಿದೆ, ನೋಡಿ ಅವ್ರ ಕೈಯಲ್ಲಿ ಮಾಡಿಸೋ, ಅವರೆಲ್ಲ ಮಾರ್ಕೆಟಿಂಗ್ ಏನಾದ್ರು ಮಾಡಿದ್ದಾರೆ. ಅವ್ರು ಒಪ್ಕೊಂಡ್ರು. ನಾವು ಈಸ್ ಡೂಯಿಂಗ್ ದ ಮಾರ್ಕೆಟಿಂಗ್ ಪಾರ್ಟ್. ಫನ್ ಪಾರ್ಟ್ ಏನಂದರೆ, ಅವ್ರಿಗೆ ಡಿಸೈನ್ಸ್ ನಾನು ಹೆಲ್ಪ್ ಮಾಡ್ತಿರೋದು ಮಾರ್ಕೆಟಿಂಗ್ ಇದಕ್ಕೆ. ಸೊ ಆ ಡಿಸೈನು ನಾನು ಬೆಳಗ್ಗೆ ಮಾಡಿರ್ತೀನಿ ಅನ್ಕೋ, ಅದು ಶರಣ್ ಹತ್ರ ಹೋಗುತ್ತೆ ಡಿಸೈನ್ ಕರೆಕ್ಟ್ ಆಗಿದೆ ಅಂತ. ಶರಣ್ ನನಗೆ ಕಳಿಸ್ತಾನೆ, ನೋಡ ಇದು ಇಟ್ಸ್ ಲೈಕ್ ಐ ಆಮ್ ವ್ಯಾಲಿಡೇಟಿಂಗ್ ಮೈ ಓನ್ ಡಿಸೈನ್. ಓಕೆ ಗೊತ್ತಾಯ್ತು. ಸೊ ದೆನ್ ಅಗೇನ್ ಐ ವಿಲ್ ಸೇ, ಆಫ್ ಕೋರ್ಸ್, ಏನ್ ಸೂಪರ್ ಆಗಿ ಮಾಡಿದ್ದಾರೆ ಇವರು, ಯಾರು ಮಾಡಿರೋದು ಅಂತ. at the end of the day we are all in the same team. We are helping the client to achieve his goal. ಸೊ ಇವಾಗ ಏನಾಗಿದೆ ಅಂದರೆ, ಹಿ ಹ್ಯಾಸ್ ರೀಚ್ ಔಟ್ ಟು ಅದರ್ ಡಿಸೈನರ್. ನಮ್ಮ ಕಂಪ್ನಿಯಲ್ಲೇ ಇನ್ನೊಬ್ಬ ಹಳೆ ಡಿಸೈನರ್ ಇದ್ರು, ಅವ್ರಿಗೆ ರೀಚ್ ಔಟ್ ಮಾಡಿಬಿಟ್ಟು ಅವ್ರ ಹತ್ರ ಮಾಡಿಸ್ಕೊತಿದ್ದಾರೆ. ಬಟ್ ಸನ್ಲೈಟ್ ಮೂನ್ಲೈಟ್ ಅಂದ್ರೆ ಏನದು? ವಾಟ್ ಇಸ್ ದ ಸನ್ಲೈಟ್ ಮೂನ್ಲೈಟ್ ಥಿಂಗ್? ಅಂದರೆ ಬರೀ ಮೂನ್ಲೈಟ್ ಅಂತ ಒಂದು ಟರ್ಮ್ ಇರೋದಷ್ಟೇ, ಕಾರ್ಪೊರೇಟ್ ಲಿಂಗೋ ಅದು. ಮೂನ್ಲೈಟ್ ಅಂದರೆ, ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಕಂಪ್ನಿ, ಯು ಆರ್ ನಾಟ್ ಸಪೋಸ್ ಟು ವರ್ಕ್ ಇನ್ ಅದರ್ ಕಂಪ್ನಿ. ಸೊ ನೀನು ಹೇಳ್ದೆ ಗೊತ್ತಾ, ಕೆನಾಟ್ ವರ್ಕ್ ಫಾರ್ ಎ ಕಾಂಪಿಟೇಟರ್. ಇಟ್ಸ್ ನಾಟ್ ಜಸ್ಟ್ ಕಾಂಪಿಟೇಟರ್. ಐ ಫೀಲ್ ಲೈಕ್ ಇಟ್ಸ್ ಲೈಕ್ ಯು ಆರ್ ನಾಟ್ ಸಪೋಸ್ ಟು ಹ್ಯಾವ್ ಟು ಅರ್ನಿಂಗ್ ಥಿಂಗ್, ಆ ಥರ ಏನೋ ಆ ಪರ್ಸ್ಪೆಕ್ಟಿವ್ನಲ್ಲಿ ಬರುತ್ತೆ. ದಿಸ್ ಈಸ್ ದೇರ್. ಇದು ಲಿಂಕ್ಡ್ಇನ್ ಅಲ್ಲೆಲ್ಲ ದೊಡ್ಡ ವಿಷಯ ಆಗ್ಬಿಟ್ಟಿತ್ತು. ಆ್ಯಂಡ್ ಮೋರ್ ಓವರ್ ದೀಸ್ ಆರ್ ಆಲ್ ಲೈಕ್ ಬುಲ್ಶಿಟ್ ಸ್ಟಫ್, ಮ್ಯಾನ್. Yeah, because it doesn't matter. It's just a contract alva that you have with the company. Suppose you say the company, you cannot have other employees. It doesn't make sense, right? It's the same. ಸಿ ಮೋರ್ ಓವರ್ ನಾನು ಯಾವ ರೀತಿ ನೋಡೋದಂದ್ರೆ, ಸಿ ಐ ಆಮ್ ವರ್ಕಿಂಗ್ ಫಾರ್ ಯು, ಆಯ್ತಾ, ಫೈನ್. ನಾನು ಕೆಲಸ ಮಾಡೋದ್ರಲ್ಲಿ ನಿನ್ನ ಕಂಪ್ನಿಗೆ ಏನಾದರೂ ಹಾರ್ಮ್ ಆಗ್ತಿದ್ಯಾ? ಇಟ್ಸ್ ನಾಟ್ ಹಾರ್ಮಿಂಗ್. ಲೈಕ್ ಅಂದರೆ ಐ ಆಮ್ ಡೂಯಿಂಗ್ ಮೈ ಪಾರ್ಟ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದ ಕಂಪ್ನಿ. ಸೊ even if I have my own business or whatever, that part is not harming your business, right? ಆ ಥರ ಹೇಳ್ತಿರೋದು. ಇವಾಗ ನನ್ನ ಪಾರ್ಟ್ ಏನಿದೆ, ಒಂದು 9 hours ಏನು ವರ್ಕ್ ಮಾಡಬೇಕು, ಆ ಟೈಮಲ್ಲಿ ನಾನು ಕರೆಕ್ಟಾಗಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸೈಡಲ್ಲಿ ನಾನು ಏನಾದರೂ ಮಾಡಿದ್ರು ಇಟ್ಸ್ ನಾಟ್ ಅಫೆಕ್ಟಿಂಗ್ ಮೈ ಪರ್ಫಾರ್ಮೆನ್ಸ್ ಹಿಯರ್. ಸೊ ವೈ ಆರ್ ಯು ವರಿಡ್ ಅಬೌಟ್ ಇಟ್? ಇಟ್ಸ್ ಲೈಕ್ ಯು ಆರ್ ಡಿಕ್ಟೇಟಿಂಗ್ ಮೈ ಲೈಫ್ ಥರ. It is not right. It's like, it's almost like we tell the company you cannot have other employees, they will laugh at us, right? So this is similar situation. ಇದೆಲ್ಲ ನಾನು ಅವಾಗ ನೋಡೋ ವಾಟ್ ಬುಲ್ಶಿಟ್ ಇಸ್ ದಿಸ್ ಅನ್ಕೊಂಡು ನಾನು, ಬಿಕಾಸ್ ಇಟ್ಸ್ ಆರ್ ಲೈಫ್, we can live it however we want. And at the end of the day, it's just a contract. You are exchanging work or value for money. ನಮ್ಮ ಸ್ಕಿಲ್ಸ್ನ ದುಡ್ಡಿಗೆ ಎಕ್ಸ್ಚೇಂಜ್ ಮಾಡ್ತಿದ್ದೆ, ದಟ್ಸ್ ಆಲ್. Yes. ಸೊ ಐ ಡೋಂಟ್ ನೋ ವೈ ದಿಸ್ ಥಿಂಗ್ ಆ್ಯಂಡ್ ಆಲ್ ಕೇಮ್. ನಾನು ವರ್ಕ್ ಮಾಡೋಗ್ಲೂ ಅಷ್ಟೇ, ಮೈ ಕಂಪ್ನಿ, ದೋಸ್ ಪೀಪಲ್ ವರ್ ದೇ ಆರ್ ವೆರಿ ಓಪನ್. ಅವ್ರು ಹೇಳಿದ್ರು ಕಂಪ್ನಿಲಿ ವರ್ಕ್ ಮಾಡೋಗ್ಲೇ, ವೆನ್ ಐ ಡಿಂಟ್ ಹ್ಯಾವ್ ಎನಿ ವರ್ಕ್ಸ್, ದೇ ಟೋಲ್ಡ್ ಲೈಕ್ ಇಟ್ಸ್ ಫೈನ್, ಯು ಕ್ಯಾನ್ ಡೂ ಎನಿ ಫ್ರೀಲಾನ್ಸ್ ವರ್ಕ್ ಏನಾದಿದ್ರು ನೀವು ಮಾಡ್ಕೊಳ್ಳಿ, ಪರವಾಗಿಲ್ಲ ಅಂತ. ಬಟ್ ನಂದೇನಂದರೆ, ಕಂಪ್ನಿ ಟೈಮಲ್ಲಿ ಐ ಡೋಂಟ್ ಡೂ ದೋಸ್ ಥಿಂಗ್ಸ್ ಬಿಕಾಸ್ ಇವನ್ ದೋ ದೇ ಮೈಟ್ ಗಿವ್ ದ ಫ್ರೀಡಮ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಮೇ ಬಿ ಸಮ್ವೇರ್ ಸಮ್ ಪಾಯಿಂಟ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ದೇರ್ ಈಸ್ ಚಾನ್ಸ್ ದಟ್ ದೇ ಮೈಟ್ ಪಾಯಿಂಟ್ ಇಟ್ ಔಟ್. ದೇ ಮೈಟ್ ನಾಟ್ ಪಾಯಿಂಟ್ ಇಟ್ ಔಟ್, ಬಟ್ ಸ್ಟಿಲ್ I don't want to. They might feel it, okay, like, or it might come across that way. ಆ ಚಾನ್ಸ್ ಕೊಡೋಕೆ ಇಷ್ಟ ಇಲ್ಲ. ಸೊ ನೀವು ಇದು ಬೇರೆ ಇದು ಮಾಡ್ತೀರಾ, ಇದಕ್ಕೆ ಫೋಕಸ್ ಮಾಡಿದ್ರೆ ಇಂಪ್ರೂವ್ ಆಗೋದು, ಆ ಥರ. ಸೊ ಆ ಥರ ನನ್ನ ಎಥಿಕ್ ಇರೋದು ಆ ಥರ. So the way I think about it is, I am not really giving them my time. My time is my own. Am I providing the value or the output that you want for how much we have agreed? So ಇಲ್ಲಿ time is out of the question. I am not giving the company my time. I am only giving output.
If I do it in 1 hour, if I do it in 6 hours, or if I do it in 12 hours, that is my business. As long as you are getting the output and you are fine with it, then that should be the end of the story. ಬಟ್ ಏನಂದರೆ ಇವಾಗ ನೀನು ಹೇಳ್ದಲ್ಲ, ದಟ್ ಈಸ್ ಹೌ ಜನರಲಿ ವೆನ್ ವಿ ಆರ್ ನ್ಯೂ ಟು ದಿಸ್ ಕೆಲಸ ಮಾಡೋದು, ಆ ಫೀಲ್ಡಿಗೆ ಹೊಸ್ದಾಗಿರ್ತೀವಿ ಅನ್ಕೋ. ಇವಾಗ ಫ್ರೆಶ್ ಆಗಿ ಎಜುಕೇಷನ್ ಎಲ್ಲ ಮುಗಿಸಿರ್ತೀವಿ, ಹೊಸದಾಗಿ ಕೆಲಸ ಬೇಕು, ಅದೆಲ್ಲ ಹೊಸ ಫೀಲಿಂಗ್ ಇರುತ್ತೆ ನಮಗೆ ಅಲ್ವಾ. ಆ ಟೈಮಲ್ಲಿ ವಿ ಥಿಂಕ್ 6 ಅವರಲ್ಲಿ ಆಗೋ ಕೆಲಸ 3 ಅವರಲ್ಲಿ ಮಾಡಿದ್ದೀನಿ, ಆ್ಯಂಡ್ ವಿ ಫೀಲ್ ದಟ್ ಈಸ್ ರಿಯಲಿ ಗುಡ್ ಆನ್ ಅವರ್ ಪಾರ್ಟ್. ಇಟ್ ಈಸ್ ಗುಡ್ ಥಿಂಗ್, ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ನಾಟ್, ಆಯಿತಾ. ಬಟ್ ಇಫ್ ದ ಕಂಪ್ನಿ ಸೀಸ್ ದ ಪೊಟೆನ್ಷಿಯಲ್ ಆ್ಯಂಡ್ ಅಪ್ರಿಷಿಯೇಟ್ಸ್ ಇಟ್ ಆ್ಯಂಡ್ ರಿವಾರ್ಡ್ ಮಾಡಿದ್ರೆ ದಟ್ ಈಸ್ ಫೈನ್. There are companies that will exploit it. Yeah, true. So there are companies who see employee as just workers ಥರ, ಒಂದು ಮೆಷಿನ್ ಥರ ನೋಡ್ತಾರೆ. ಆ ಥರ ಕಂಪ್ನಿಗಳು ಇರುತ್ತೆ. ಇಫ್ ಯು ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ದೇರ್, ದೆನ್ ಯು ಆರ್ ಜಸ್ಟ್ ವೇಸ್ಟಿಂಗ್ ಯುವರ್ ಟೈಮ್ ಆ್ಯಂಡ್ ವ್ಯಾಲ್ಯೂ ಆ ಥರ. ಸೊ ನೀನು 6 ಅವರ್ ಕೆಲಸನ 3 ಅವರಲ್ಲಿ ಮಾಡ್ತೀಯ ಅನ್ಕೋ, ಅವ್ರು ಏನು ಮಾಡ್ತಾರೆ, ಇಬ್ಬರು ಮಾಡೋ ಕೆಲಸ ನಿನ್ನ ಮೇಲೆ ಹಾಕ್ತಾರೆ. ಓ ಇನ್ನು ಬೇಗ ಮಾಡ್ದೆ, ಬೇಗ ಮುಗಿಸ್ತಾರೆ, ಬಿಕಾಸ್ ದೇ ಓನ್ಲಿ ಸಿ ದ ಟೈಮ್. ಸೊ ಯು ಆರ್ ಸಪೋಸ್ ಟು ವರ್ಕ್ ಫಾರ್ ಸೋ ಮೆನಿ ಅವರ್ಸ್, ಅದರಲ್ಲಿ ನಿನ್ನ ಜಾಬ್ ಏನಿದೆ ಅದನ್ನು ಮುಗಿಸ್ಬೇಕು. ದಟ್ ಈಸ್ ದ ಥಿಂಗ್. ಇಫ್ ಯು ಫಿನಿಶ್ ಇಟ್ ಫಾಸ್ಟ್, ದೇ ವಿಲ್ ಬಿ ಲೈಕ್, ಓ ಇವ್ನು ಬೇಗ ಮಾಡ್ತಾನೆ, ಇವ್ನ ಕೈಯಲ್ಲಿ ಕೆಪಾಸಿಟಿ ಇದೆ, ಸೊ ದೇ ವಿಲ್ ಟ್ರೈ ಟು ಎಕ್ಸ್ಟ್ರಾಕ್ಟ್ ಮ್ಯಾಕ್ಸಿಮಮ್ ಔಟ್ ಆಫ್ ಯು. That is true. That's why you generally don't. So instead what we do, we will be like, okay 6 ಅವರ್ ಕೆಲಸ 6 ಅವರೇ ಮಾಡೋಣ, ಚಿಲ್ ಮಾಡಿಕೊಂಡು ಆರಾಮಾಗೆ ಆ ಥರ. We'll give the final output after 6 hours only, but ಏನು like how you spend those 6 hours is not up to anyone else's business. It is just your business. How the output is their business. ಹೌದು. ನಾನು ರೀಸೆಂಟಾಗೆ ಒಂದು ವಿಡಿಯೋ ನೋಡಿದೆ. ಐ ಆಮ್ ನಾಟ್ ಶೋರ್ ಇಫ್ ಐ ಶೇರ್ಡ್ ಇಟ್ ವಿತ್ ಯು. Like is this also related to like time and money? ನೀನು ಹೇಳ್ತಾ ಇರೋದು ಟೈಮ್ ಆ್ಯಂಡ್ ಮನಿ ಥರ ಅಲ್ಲ, ಲೈಫ್ ಸ್ಟೈಲ್ ಕೈಂಡ್ ಆಫ್. Okay, lifestyle. Because there is also another video where the guy explains, like he's a freelancer, and he explains why he should be getting paid more if he does it in less amount of time. And he sort of tries to explain the logic to the people, but I don't think they really get it. Because if you say you are a freelancer and you go talk to a client, and the client says ನನಗೆ ಇಷ್ಟು ವರ್ಕ್ಸ್ ಬೇಕಾಗಿದೆ and I want it to be done within 3 months, ಇಷ್ಟು ದುಡ್ಡು ಕೊಡೋಕೆ ರೆಡಿ ಆಗಿದ್ದೀನಿ ಅಂತ. If the guy does it in 2 days, the client is still supposed to pay the same exact money, right? They cannot say, okay, hourly rate, we are fixing this much for the work, and if you did it only in 2 days, then it's not really that much work ಅಂತ ಏನೋ ಹೇಳ್ತಾರೆ. But then the guy says, okay, what if I take 2 years to do it? Will you pay me like all of that money? And they say no. So then he tells them, okay, so what is it that you are actually valuing here? Are you valuing the output, or are you valuing like the time? So it's always better to get work done in the if you are maintaining the quality in the least amount of time, because that is when you are supplying the product fastest. Any client will want to get their hands on the output or value or product as soon as possible, so they can move quickly alva. They don't want delays or anything. This generally applies to everywhere. ಹೇಳ್ಬೇಕಂದ್ರೆ ಇದು ನೀನು ನೋಡಿದ್ದು ಕ್ರಿಸ್ಟೋದ ವಿಡಿಯೋ, ಬಂಡ್ಲಿ ಇದನ್ನ ಬೆಳ್ಳಿಗೆ ಸ್ಪೆಕ್ಸ್ ಹಾಕೊಂಡು ಹ್ಯಾಟ್ ಹಾಕೊಂಡು. I don't know, he was explaining on a whiteboard. ಹೌದು, ಕ್ರಿಸ್ಟೋನೇ ಇರ್ತಾನೆ. ಅದೆಲ್ಲ ಅವನೇ ಹೇಳೋದು, ಅವ್ನು ಚೆನ್ನಾಗಿ ಹೇಳ್ತಾನೆ. ಸೊ ಕಾನ್ಸೆಪ್ಟ್ ಏನಂದರೆ 3 ಆಸ್ಪೆಕ್ಟ್ಸ್ ಇದೆಯೋ, ಟೈಮು, ಮನಿ, ಆಮೇಲೆ ಕ್ವಾಲಿಟಿ. ಟೈಮ್, ಮನಿ, ಕ್ವಾಲಿಟಿ, ಆಯಿತಾ. ಯು ಕ್ಯಾನ್ ಹ್ಯಾವ್ ಓನ್ಲಿ 2 ಇನ್ ಇಟ್. ಸೊ ಕ್ಲೈಂಟ್ ಬಂದುಬಿಟ್ಟು ನನಗೆ ಒಂದು ಪ್ರಾಡಕ್ಟು ಚೆನ್ನಾಗಿರೋದು ಬೇಕು, ಬೇಗ ಬೇಕು ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಆ ಥರ. ಸೊ ಇಫ್ ಯು ವಾಂಟ್ಸ್ ಲೆಸ್ ಬಜೆಟ್, ಕ್ವಾಲಿಟಿ ಬೇಕಂತ ಹೇಳಿದ್ರೆ ಟೈಮ್ ಬೇಕು ನಮಗೆ ಮಾಡೋಕ್ಕೆ. ವಿ ಡೋಂಟ್ ವಾಂಟ್ ಟು ವರ್ಕ್ ಆನ್ ಇಟ್ ರೈಟ್ ಅವೇ. ಸೊ ಆ ಥರ. ಬಟ್ ರೆಡ್ ಫ್ಲಾಗ್ ಕ್ಲೈಂಟ್ಸ್ ಅಂತ ಹೇಳ್ತೀವಿ. ರೆಡ್ ಫ್ಲಾಗ್ ಅಂದರೆ ನಿಂಗೆ ಗೊತ್ತಾ? ಗೊತ್ತು. ರೆಡ್ ಫ್ಲಾಗ್ ಇಸ್ ಸ್ಟೇ ಅವೇ ಫ್ರಮ್ ದೋಸ್ ಪೀಪಲ್. ಈ ಥರ ಕ್ಲೈಂಟ್ಸ್ ಏನು ಮಾಡ್ತಾರೆ, ದೇ ವಾಂಟ್ ಆಲ್ ದ 3. ಬೇಗ ಬೇಕು, ಚೆನ್ನಾಗಿರಬೇಕು, ಕಮ್ಮಿ ಬಜೆಟಲ್ಲಿ ಬೇಕು, ವಿಚ್ ಇಸ್ ಬುಲ್ಶಿಟ್. which is not possible. It is a paradox. It's not possible. They want it. And main thing is you have to recognize these red flags and stay away from it. If not, then your life will be in hell. Atra.
ಸೊ ನನಗೆ ಒಬ್ರು ಕ್ಲೈಂಟ್ ಇದ್ರು, ಅಗೇನ್ ಇದು ಯಾವ ರೆಫರಲಿಂದ ಬಂದಿದ್ದು. ಸೊ ರೆಫರಲ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಆ್ಯಂಡ್ ಅದು ಮಾತಾಡಾಗ್ಲೂ ಅಷ್ಟೇ, ಈ ಥರ ಟೈಮಲ್ಲೆಲ್ಲ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಬೇಡ ಅಂತ ಹೇಳ್ಬಿಟ್ಟು. ದಟ್ ಯೂಶಲಿ ಗೈಡ್ಸ್ ಮೀ ಪ್ರಾಪರ್ಲಿ. ಸೊ ಇವರು ಬಂದಿದ್ರು, ಇವ್ರದ್ದು ಕನ್ನಡದವ್ರೆ, ದುಬೈಯಲ್ಲಿ ಏನೋ ಬಿಸ್ನೆಸ್ ಇತ್ತು ಅವ್ರದ್ದು. ಅವರು ಬಂದು ಐ ಥಿಂಕ್ 4 ಪೋಸ್ಟ್ ಬೇಕು, ಸ್ಟ್ಯಾಟಿಕ್ ಪೋಸ್ಟ್ ಥರ ಒಂದು ವಿಡಿಯೋ ಬೇಕು ಅಂತೆಲ್ಲ ಹೇಳಿದ್ರು. ಎಷ್ಟಾಗತ್ತೆ ಹೇಳಿ ಅಂದರು. ಐ ಟೋಲ್ಡ್ ಆಯ್ತು ಸರ್ ಒಂದು. ದೆನ್ ಈಸ್ ಲೈಕ್ ಸರ್ ಇಲ್ಲ ಅಷ್ಟೊಂದೆಲ್ಲ ಆಗಲ್ಲ ನೋಡಿ ಅಂತೆಲ್ಲ ಹೇಳ್ಬಿಟ್ಟು, ಸರಿ ಆಯ್ತು ನಿಮ್ಮ ಪ್ರೈಸ್ ಹೇಳಿ ಸರ್ ಅಂದೆ. ಸೊ ಐ ವಾಂಟೆಡ್ ಟು ಚಾರ್ಜ್ ಎಕ್ಸ್ ಅಮೌಂಟ್, ಬಟ್ ದೇರ್ ಬಜೆಟ್ ವಾಸ್ 10x lesser than my X amount. Is asking 4 to 6 static post and then 1 or 2 videos. So ನಾನು ಹೇಳ್ದೆ ಇಲ್ಲ ಸರ್ ಆಗಲ್ಲ ಅಂತಲ್ಲ. ದೆನ್ ಈ ಸಜೆಸ್ಟೆಡ್ ಅನದರ್ alternate ಥಿಂಗ್. ಈ ಟೋಲ್ಡ್ ಸರ್ ಎವ್ರಿ ಮಂತ್ ಕೊಡ್ತೀವಿ. ಅವ್ರೇನು ಮಾಡೋದಂದ್ರೆ ಅಲ್ಲೆಲ್ಲ ಈವೆಂಟ್ಸ್ ಇರ್ತಿರೋದು, ಏನಾದರೂ ಫಂಕ್ಷನ್ಸು ಆ ಥರದ್ದೆಲ್ಲ, ಅಲ್ಲಿ ಅವರು ಸ್ಟ್ಯಾಂಡೀಸ್ನ ಹಾಕ್ತಾರಂತೆ. ಸ್ಟ್ಯಾಂಡೀಸ್ ಹಾಕೋಕ್ಕೆ ಪ್ಲೇಸ್ಮೆಂಟ್ಸ್ ಕೊಡ್ತಾರೆ. they'll go and advertise about their products. ಸೊ ಅವ್ರು ಬೇಸಿಕಲಿ ಒಂದು ಸೂಪರ್ ಮಾರ್ಕೆಟ್ ಥರ ಏನೋ ಇದೆ, ಸೊ ಅದರದ್ದು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಪ್ರಾವಿಷನ್ ಸ್ಟೋರ್ಸ್ ಅವ್ರದ್ದು. ಸೊ ಆ ಥರದ್ದು ಇರೋವಾಗಲೆಲ್ಲ ಅವರು ರೀಚ್ ಔಟ್ ಆಗ್ತಾರೆ ನನಗೆ ಅಂತ. ಆ್ಯಂಡ್ ಎವ್ರಿ ಮಂತ್ he doesn't know how many events that he'll be having where he can place these things. ಸೊ ಇವಾಗ ಒಂದು ತಿಂಗಳಿಗೆ 5 ಇವೆಂಟ್ ಇದ್ದರೆ 5 ಇವೆಂಟ್ಗೂ ಏನೇನು ಡಿಸೈನ್ಸ್ ಇರುತ್ತೆ ಅದೆಲ್ಲ ಮಾಡಿಕೊಡ್ಬೇಕು ನಾನು. 10 ಇದ್ದರೆ 10ಗೂ ಮಾಡಿಕೊಡ್ಬೇಕು. ಆ್ಯಂಡ್ ದ ಅಮೌಂಟ್ ಈಸ್ ಪೇಯಿಂಗ್ ಇಸ್ Okay, you should never agree to things where factors are unknown. It's not about it's unknown, man. Like when you just listen to that thing, right? ಹೆಂಗೆ ನಾನು ನನ್ನ ಮೈಂಡ್ ವಾಯ್ಸ್ ನೋಡಬೇಕು. ಆಯ್ತು, ನಾನು ನಿನ್ನ ಪ್ರಾವಿಷನ್ ಸ್ಟೋರಿಗೆ ಬರ್ತೀನಿ, ನಿನ್ನ ಪರ್ಕೆ 1000 ರೂಪಾಯಿ ಇರುತ್ತೆ, ನಾನು 10 ರೂಪಾಯಿ ಕೊಡಂದ್ರೆ ಕೊಡ್ತೀಯ ನೀನು? No, it is like ನಾನು ತಿಂಗಳಿಗೆ ನಿಮಗೆ 2 posts ಮಾಡ್ಕೊಡ್ತೀನಿ, ಎಷ್ಟು ದುಡ್ಡು ಚಾರ್ಜ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ನೀವು ಕೊಡಬೇಕು. It is saying like that. I'm not even telling from my perspective. No, I got what you're saying, but if you just flip what he's saying so that it is advantageous for you rather than advantageous for him, you are fixing your work, but you can charge how much ever you want. That is the analogy from your side. ಅಲ್ಲ, ಸಿ ಅದೆಲ್ಲ ಇದೆ ಅಲ್ಲ. ಸಿ ಈವನ್ ಇಫ್ ಐ ಸೇ ನಾನು ಇದು ಪೋಸ್ಟ್ ಮಾಡಿಕೊಡ್ತೀನಿ, ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅದು ಕೊಡೋಕೆ ರೆಡಿಗಿದ್ದೀರಾ ಅಂತ ಇರುತ್ತೆ ಅನ್ಕೋ. ಲೆಟ್ಸ್ ಸೇ ಹಿ ಸೇಸ್ ಎಸ್, ನಾನು ಪೋಸ್ಟ್ ಮಾಡ್ತೀನಿ, ಆ್ಯಂಡ್ ದೆನ್ ಈ ಸೇಸ್ ಬೇಡ ಇದು ಅಂತ ಹೇಳಿದಾಗ it's still a loss for me because I have spent time for making that post, right? So it's still a loss. And ಕಾಮಿಡಿ ಏನಂದರೆ, ಇವಾಗ ಅವ್ರಿಗೆ ಫೈನ್, ನಾನು ಆಮೇಲೆ ಡಿಸೈಡ್ ಮಾಡಿ ಟೋಲ್ಡ್, ಇಲ್ಲ ಸರ್ ನೋಡಿ ಇಷ್ಟಕ್ಕೆ ನಾನು ಬೇಕಾದ್ರೆ ನಿಮಗೆ ಈ ಥರ ಇನ್ನೊಬ್ಬರಿಂದ ರೀಚ್ ಔಟ್ ಆಗಿರೋದ್ರಿಂದ ನಾನು ನಿಮಗೆ 4 ಪೋಸ್ಟ್ ಒಂದು ವೀಡಿಯೋ ಮಾಡಿಕೊಡ್ತೀನಿ ಅಂತ ಡಿಸೈಡ್ ಮಾಡಿದೆ. ಆ ಡಿಸೈಡ್ ಮಾಡಿದ್ದು ಯಾಕಂತ ಹೇಳಿದರೆ, ನನ್ನ ಫ್ರೆಂಡು ಇನ್ನೊಬ್ಬ ಡಿಸೈನರ್ನ ತೋರಿಸಿದ್ದ. ದೋಸ್ ಫೆಲೋಸ್ ದೇ ಡಿಸೈನ್ 1 post for. ಸೊ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೇನು, 4 ಪೋಸ್ಟ್ ಅವನು ಕೊಟ್ಟರು ಅರೌಂಡ್ ಅಷ್ಟರಲ್ಲಿ ಆಗುತ್ತೆ. ಇನ್ನು ನಂಗೆ ಸಿಗುತ್ತೆ, ವೀಡಿಯೋನ ನಾನೇ ಮಾಡ್ಕೋಬೋದು ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಆ ಪೋಸ್ಟ್ನ ಅವನಿಗೆ ಮಾಡೋಕ್ಕೆ ಕೊಟ್ಟೆ. ಅವನು ಒಂದಷ್ಟು ಮೀಡಿಯಾ ಆಕಾರ ಥರ ಡಿಸೈನ್ ಮಾಡಿದ್ದ. ಬಟ್ ಫೈನ್, ಇವ್ರಿಗೆ ಸೆಟ್ ಆಗುತ್ತೆ ಅದು. ಅದಾಯಿತು. ವೀಡಿಯೋನ ನಾನು ಮಾಡೋಕ್ಕೆ ಕೂತ್ಕೊಂಡೆ. ಸಾಯಂಕಾಲ 4 ಗಂಟೆಗೇನೋ ಮಾಡೋಕ್ಕೆ ಕೂತ್ಕೊಂಡಿದ್ದು. ಬೆಳಗ್ಗೆ 5 ಗಂಟೆವರೆಗೆ ಮಾಡಿದ್ದೀನಿ ಆ ವೀಡಿಯೋ. ರಿವಿಷನ್ಸ್ ಹೋಗಿ ಐ ಟೋಲ್ಡ್, ನೋಡಿ ಸರ್ 2 ರಿವಿಷನ್ ನಾನು ಕೊಡೋದು, ಇದಕ್ಕಿಂತ ಜಾಸ್ತಿ ಇರೋ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ ಇಟ್ಸ್ ಲೈಕ್ ಇಲ್ಲ ಬೇಡ ಇದೇ ಕೊಡಿ ಅಂತ ಹೇಳ್ಬಿಟ್ಟು. ದಟ್ ವಾಸ್ ಅ ಪೇನ್ ಇನ್ ದಿ ಆಸ್ ಕೈಂಡ್ ಆಫ್ ಥಿಂಗ್ ಸಿಚುಯೇಷನ್. ಸೊ ದಟ್ ಈಸ್ ದ ರೀಸನ್ ವೈ ವೆನ್ ಎವರ್ ಐ ಗೆಟ್ ಎನಿ ಸಚ್ ಫ್ರೀಲ್ಯಾನ್ಸ್ ಆರ್ ಡಿಸೈನ್ ವರ್ಕ್ಸ್, ಐ ಆಲ್ವೇಸ್ ಸೇ ನೋ, ಐ ಡೋಂಟ್ ವಾಂಟ್ ಟು ಡೂ ದೋಸ್ ಥಿಂಗ್ಸ್ ಅನ್ಲೆಸ್ ದೇ ಆರ್ ಓಕೆ ಇನ್ ಪೇಯಿಂಗ್ ವಾಟ್ ಎವರ್ ಮನಿ ದಟ್ ಐ ಆಸ್ಕ್. ಎರಡೇ ನಿಂಗೆ ಈ ಫೀಲ್ಡಲ್ಲಿ ಅಂದರೆ ಮೋಟಿವೇಶನ್ ಥರ. ಒನ್ is they give you freedom for whatever you want to do. Another is they pay you good amount that you don't mind doing that work tara. There was also something that I heard, when you are new, you work for more than you are paid for, and once you get really highly skilled and experienced, you get paid for more than what you work. ಏನಂದ್ರೆ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ you want to have those experience, ಟೆಸ್ಟಿಮೋನಿಯಲ್ಸ್ ಇದೆಲ್ಲ ಬೇಕು, ನೆಟ್ವರ್ಕಿಂಗ್. ಸೊ ವೆನ್ ಯು ಆರ್ ಸ್ಟಾರ್ಟಿಂಗ್ ಔಟ್, ದಟ್ಸ್ ಹೌ ಯು ಆರ್ ಸಪೋಸ್ ಟು ಡೂ. ಯು ಆರ್ ನಾಟ್ ಸಪೋಸ್ ಟು ವರಿ ಅಬೌಟ್ ಪೇ ಆರ್ ಆಲ್ ದೋಸ್ ಥಿಂಗ್ಸ್. ಸೊ ಎಷ್ಟು ಕ್ಲೈಂಟ್ ಸಿಗುತ್ತೆ ಅಷ್ಟು ಕ್ಲೈಂಟ್ಸ್ಗೆ ನೀನು ಆದಷ್ಟು ಫ್ರೀ ವರ್ಕ್ ಮಾಡಿದ್ರು ಪರವಾಗಿಲ್ಲ, ಆರ್ ಈವನ್ ಇಫ್ ಯು ಗೆಟ್ ಪೇಡ್ ಲೆಸ್, ದಟ್ ಈಸ್ ಫೈನ್.
that's how you are supposed to do. But none, since I had already worked in company and all those things, that phase was done for me. Our time astrally I had seen the money and all those things, right? So ನಂದು ಯಾವ ಫೇಸ್ ಸ್ಟಾರ್ಟ್ ಆಗಿತ್ತು ಅಂದರೆ ಐ ವಾಂಟೆಡ್ ಟು ಗೆಟ್ ಅಟ್ ಲೀಸ್ಟ್ ವರ್ತ್ಫುಲ್ ಅಮೌಂಟ್ ಆಫ್ ಮನಿ ಈ ಥರ. ಸೊ ನಂದಿರೋ ಸ್ಕಿಲ್ ಸೆಟ್ಗೆ ನಾನು ಏನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಷ್ಟಾದರೂ ಅವ್ರು ಕೊಡಬೇಕು. ಇವಾಗ ಇನ್ನೊಬ್ರು ಡಿಸೈನರ್ ಅವರೆಲ್ಲ ಇದ್ರಲ್ಲ, ನಾನು ಕೇಳಿದೆ ಶರಣ್ಗೆ, ಈವನ್ ಐ ಡೋಂಟ್ ಲೈಕ್ ಟು ಪೇ ದಮ್ ದಟ್ ಲೋ. ಸೊ ನಾನು ಹೇಳ್ದೆ ನೋಡೋ ಇದೆಲ್ಲ ಅಂದರೆ ದೆನ್ ಹಿ ಟೋಲ್ಡ್, ಇಲ್ಲ ಕಣೋ ಅವ್ರ ಕಾಸ್ಟ್ ಆಫ್ ಲಿವಿಂಗ್ಗೆ ಅಷ್ಟಿರೋದು. ಸೊ ಡಿಪೆಂಡಿಂಗ್ ಆನ್ ದೇರ್ ಕಾಸ್ಟ್ ಆಫ್ ಲಿವಿಂಗ್ ದೇ ಚಾರ್ಜ್. ಸೊ ವೆನ್ ಹಿ ಟೋಲ್ಡ್ ದಟ್ ಥಿಂಗ್ ದೆನ್ ಐ ಫೆಲ್ಟ್ ಓಕೆ ಫೈನ್, ಆ ಥರ ಇದ್ರೆ ಸಿಚುಯೇಷನ್ ದೆನ್ ದಟ್ಸ್ ಫೈನ್ ಅಂತ ಹೇಳ್ಬಿಟ್ಟು. ದಟ್ಸ್ ವೈ ಐ ಥಿಂಕ್ ನೀನು ಫೈವರು ಅಪ್ಪರ್ಕ್ ಇಲ್ಲ ಫೈವರ್ ಈ ಥರದ್ರೆಲ್ಲ ನೋಡಿದಾಗ ದೇರ್ ಆರ್ ಲಾಟ್ ಆಫ್ ದಿಸ್ ಬಾಂಗ್ಲಾದೇಶ್, ಪಾಕಿಸ್ತಾನ್ ಈ ಥರದ್ದೆಲ್ಲ ತುಂಬ ಜನ ಫ್ರೀಲಾನ್ಸರ್ಸ್ ಇರ್ತಾರೆ. Their skill will be decently good, but they'll be charging very less amount kind of. And people can take advantage. ಹೌದು, ತಗೋತಾರೆ ಅವರು. ಬಟ್ ದೇ ಡೋಂಟ್ ಮೈಂಡ್ ಅಬೌಟ್ ಇಟ್ ಬಿಕಾಸ್ ಅವ್ರಿಗೇನಂದ್ರೆ ಕೆಲಸ ರೆಗ್ಯುಲರ್ ಆಗಿ ಬರ್ತಾ ಇರ್ಬೇಕು ಅವ್ರಿಗೆ. ದಟ್ ಈಸ್ ಆಲ್ ದೇ ಕೇರ್ ಅಬೌಟ್. ಸೊ ಇಟ್ಸ್ ಲೈಕ್ ಗೇಮಿಂಗ್ ಟರ್ಮ್ಸಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಒಂದು ಅಜಿಲಿಟಿ ಹೀರೋ ಇರ್ತಾನೆ, ಅವನು ಫುಲ್ ಇನ್ಫೈನೈಟ್ ಅಟ್ಯಾಕ್ ಸ್ಪೀಡ್, 1 ಡ್ಯಾಮೇಜ್ ಅವನು. even though he has 1 damage, he'll do like lot of repetition ಮಾಡ್ಬೇಕಷ್ಟೇ, but he does the damage. ಆ ಥರ it's kind of like that. You just said infinite agility, 1 damage, right? So there are 2 ways to do anything or to become good at something. One is you keep doing the same thing over and over, not worrying about the quality, and you feel okay, quality is gonna improve as you keep doing things again and again through repetition and through muscle memory. The second way is you spend a lot of time creating quality content. The question is, should we always try to create quality content as much as possible? Say a company like Apple, the kind of quality that they provide in their products is pretty much unmatched compared to other products. And the only reason they're able to do it is because they focus so much on quality and polish. Or games togondre Nintendo togo, you will not find the kind of bugs you will find in other games in Nintendo games. And there are thousands of products in the world, but the products that truly advance or progress the current state of things are quality products. They will set a benchmark, they will set a standard, and over the years the only products that are worth speaking of after some point of time are those products which at least meet that standard. But there is also this other way of looking at things where you say just keep doing things over and over and it will get better in the long run. I see the merit in that, but I also feel that is not really true after a certain extent. ಇವಾಗ ನೀನು ಏನು ಮಾಡ್ಬೋದು ಅಂದರೆ, ಯು ಕ್ಯಾನ್ ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್ ಓವರ್ ಆ್ಯಂಡ್ ಓವರ್, ಬಟ್ ಯು ಕ್ಯಾನ್ ಕೀಪ್ ಡೂಯಿಂಗ್ ಇಟ್ ದ ರಾಂಗ್ ವೇ, ಆ್ಯಂಡ್ ಯು ಕ್ಯಾನ್ ಪರ್ಫೆಕ್ಟ್ ದ ಪ್ರಾಕ್ಟೀಸ್, ಬಟ್ ಇಟ್ ಕ್ಯಾನ್ ಬಿ ರಾಂಗ್ಲಿ ಪರ್ಫೆಕ್ಟೆಡ್. ಅಫ್ಕೋರ್ಸ್, ಅಂದರೆ ಇವಾಗ ಸುಮ್ಮನೆ ರಿಪೀಟ್ ಮಾಡಿ ಪ್ರೋಗ್ರೆಸ್ ಆಗ್ತಿಲ್ಲ ಅಂದರೆ ವೇಸ್ಟ್ ಅದು, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಇವಾಗ ಲರ್ನಿಂಗ್ನಲ್ಲೂ ಅಷ್ಟೇ, ದೇರ್ ಆರ್ 2 ways ದಟ್ ಯು ಕ್ಯಾನ್ ಲರ್ನ್. ಒಂದು ರಿಪೀಟ್ ಮಾಡಿ ಲರ್ನ್ ಮಾಡೋದು, ಇನ್ನೊಂದು ಬಂದು ಅರ್ಥ ಮಾಡಿಕೊಂಡು ಕಲಿಯೋದು. ಸೊ ನಾನು ಕಲಿಯೋ ರೀತಿ ಬಂದು ಅರ್ಥ ಮಾಡಿಕೊಂಡ್ರೆ ದಟ್ ಈಸ್ ಹೌ ಐ ಲರ್ನ್. ರಿಪಿಟೇಟಿವ್ ಮಾಡಿ ನಾನು ಕಲಿಯೋಕ್ಕೆ ಆಗಲ್ಲ. ಐ ವಾಂಟ್ ಟು ನೋ ವೈ, ಹೌ, ರೀಸನಿಂಗ್ ಬೇಕು ನನಗೆ, ಇದ್ಯಾಕೆ ಈ ರೀತಿ ಅಂತ ಹೇಳ್ಬಿಟ್ಟು. ದಟ್ ಈಸ್ ವೆನ್ ಐ ಇಂಪ್ರೂವ್. ಸುಮ್ಮನೆ ರಿಪೀಟ್ ಮಾಡ್ತಾಯಿದ್ರೆ ನನಗೇನೋ ಅರ್ಥ ಆಗಲ್ಲ. ಕೆಲವ್ರಿಗೆ ದೇ ಲರ್ನ್ ಇಟ್ ಫ್ರಮ್ ರಿಪಿಟೇಷನ್, ಅವ್ರಿಗೆ ಆ ರೀತಿ ಕಲಿಯೋಕ್ಕೆ ಈಸಿ ಆಗುತ್ತೆ. ಬಟ್ ವಾಟ್ ಯು ಆರ್ ಸೇಯಿಂಗ್ ಇಸ್ ಸಾರ್ಟ್ ಆಫ್ coming into rote learning versus understanding. I'm not talking about that. ಸೊ ಇವಾಗ ನೀನು ಕೇಳಿದ್ದು ಕ್ವಾಲಿಟಿ ಕಂಟೆಂಟು ಮತ್ತು ಜಸ್ಟ್ ಪುಟ್ಟಿಂಗ್ ಔಟ್ ಕಂಟೆಂಟ್ ಅಲ್ವಾ? ಸೊ ಅದನ್ನು ಅಷ್ಟೇ, ಯು ರೈಟ್ ಡೌನ್ ವೈ ಆರ್ ಯು ಸ್ಟಾರ್ಟಿಂಗ್ ಸಮಥಿಂಗ್, ಆಯಿತಾ? ಇವಾಗ ಇಫ್ ಯು ಆರ್ ಮೇಕಿಂಗ್ ಅ ಪ್ರಾಡಕ್ಟ್, ಲೆಟ್ಸ್ ಸೇ, ಆರ್ ಅ ಬಿಸ್ನೆಸ್ ಆರ್ ವಾಟ್ ಎವರ್, ವಾಟ್ ಈಸ್ ಯುವರ್ ಅಜೆಂಡಾ? ಡು ಯು ವಾಂಟ್ ಟು ಸ್ಟೇ ದೇರ್ ಫಾರ್ ದ ಲಾಂಗರ್ ರನ್, ಆರ್ ಯು ವಾಂಟ್ ಟು ಮೇಕ್ ಕ್ವಿಕ್ ಪ್ರಾಫಿಟ್ ಆ್ಯಂಡ್ ದೆನ್ ಗೆಟ್ ಔಟ್ and then start something else? If your agenda is to make quick profit and then get out and then start a new business, then you don't have to worry about quality. You just provide what the public needs for that particular moment or whatever. Do it in large numbers, make it a cheaper product, XYZ. ಈ ಥರದೆಲ್ಲ ಮಾಡಿಬಿಟ್ಟು ಕೊಡು, 1 or 2 years make nice money and get out. But if you are thinking ಈ ರೀತಿ ಮಾಡಿ, ಈ ಥರ ಕಿತ್ತೋಗಿರೋ ಪ್ರಾಡಕ್ಟ್ಸ್ ಎಲ್ಲ ಮಾಡಿ ನಾನು ಲಾಂಗರ್ ರನ್ ಇರ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಅದು. If you are striving for the longer run,
then you have to give good products and you have to maintain that quality. ಇದೆಲ್ಲ ಮಾಡಬೇಕು. ದಟ್ ವಿಲ್ ಹ್ಯಾಪನ್ ಓವರ್ ದ ಇಯರ್ಸ್ ಇಟ್ ಸೆಲ್ಫ್. ಆ್ಯಂಡ್ ಬಿಗಿನಿಂಗಿಂದಾನೇ ನೀನು ಮಾಡ್ಬೇಕಂತ ಹೇಳಿದ್ರೆ ಅದೇ ರೀತಿ ಕ್ವಾಲಿಟಿ ವರ್ಕ್ ನೀನು ಬಿಗಿನಿಂಗಿಂದಾನೇ ಮಾಡಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಫೈನ್ ಪ್ರಾಡಕ್ಟ್ಸಿಂದ ನೀನು ಸ್ಟಾರ್ಟ್ ಮಾಡಬೇಕು. ಡೌನ್ ದ ಲೈನ್ ಯು ಸ್ಟಾರ್ಟ್ ಟು ರಿಫೈನ್ ಇಟ್ ಕರೆಕ್ಟಾಗಿ ಮಾಡ್ಕೊಂಡು. ಬಟ್ ಯು ಶುಡಂಟ್ ಗೋ ಟು ದಟ್ ಮೀಡಿಯಾಕರ್ತಿ. ನೀನು ಅದಕ್ಕೆ ನೀನು ಮೊಬೈಲ್ಸಲ್ಲಿ ನೋಡ್ಬೇಕಾದ್ರೆ ಯು ಹ್ಯಾವ್ ದಿಸ್ ಚೈನಾ ಸೆಟ್ ಮೊಬೈಲ್ಸ್. ಇದೆಲ್ಲ ನೀನು ವಿಲೇಜ್ ಸೈಡಲ್ಲಿ ಚೆನ್ನಾಗಿ ಸೆಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಹಳ್ಳಿಯವ್ರಿಗೇನು ಮ್ಯೂಸಿಕ್ ಜೋರಾಗಿ ಕೇಳಬೇಕು, ಡ್ಯೂರಬಲ್ ಇರಬೇಕು. ದಟ್ ಈಸ್ ಆಲ್ ದೇ ಕೇರ್ ಅಬೌಟ್. ಆ್ಯಂಡ್ ಪ್ರೈಸು ಕೂಡ ಕಮ್ಮಿ ಇರಬೇಕು. ದಟ್ ಈಸ್ ದ ಪ್ರಾಡಕ್ಟ್ಸ್ ದಟ್ ದೇ ಮೇಕ್. ಆ್ಯಂಡ್ ದೋಸ್ ಪ್ರಾಡಕ್ಟ್ಸ್ ದೇ ಗೆಟ್ ಸ್ಕ್ರೂಡ್ ಅಪ್ ಇನ್ ಕಪಲ್ ಆಫ್ ಮಂತ್ಸ್ ಆರ್ ವಾಟ್ ಎವರ್. ಸೊ ದೇ ಗೋ ಆ್ಯಂಡ್ ಪರ್ಚೇಸ್ ನ್ಯೂ ಒನ್. ಆ ಥರ ನೋಡ್ತಾರೆ ಅವರು. ಸೊ ಇಟ್ಸ್ ಲೈಕ್ ದಟ್. But when it comes to a learning perspective, right, you can spend say 5 hours writing an essay. Like you keep refining it to make sure that you create the best essay that you can. Or you can spend 1 hour and you can write down 5 essays. The thing is, which is the better approach so that you become a better essay writer? ಅಗೇನ್ ಅಲ್ಲೂ ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಕೇಸಲ್ಲಿ 1 ಅವರಲ್ಲಿ 5 ಎಸೆ ಬರೀತಾನೆ. ಅದರಲ್ಲಿ ನೀನು ಈ ಥರ ತೊಗೋಬೋದು. ಹಿ ಹ್ಯಾಸ್ ದ ಕೆಪಾಸಿಟಿ ಟು ರೈಟ್ 5 essays. ಇಟ್ ಮೈಟ್ ನಾಟ್ ಬಿ ದಟ್ ಗುಡ್ ಆರ್ ವಾಟ್ ಎವರ್. So the agenda in both cases is to become a better essay writer. I'm just talking about the approach. ದಟ್ ಈಸ್ ಆಲ್ಸೋ ಕ್ವಾಲಿಟಿ ಅಲ್ವಾ. ಹಿ ಹ್ಯಾಸ್ ವರ್ಸಟೈಲ್ ಥಿಂಕಿಂಗು ಅದು ಬರುತ್ತೆ. ಆ ಥರ ಹೇಳ್ತಿರೋದು. ಬಟ್ ಕ್ವಾಲಿಟಿ ಥರ ಬೇಕಂದರೆ ಅಗೇನ್ ಇವಾಗ ಅವ್ನು 5 ಎಸೆ ಬರೆದ್ಮೇಲೆ ಹಿ ಹ್ಯಾಸ್ ಟು ಸಿಟ್ ಆ್ಯಂಡ್ ಸಿ, ರಿಫೈನ್ ಮಾಡಲೇಬೇಕು ಅವನು. ಈ ಕಾಂಟ್ ಜಸ್ಟ್ ರೈಟ್ ಇಟ್ ಆ್ಯಂಡ್ ಪಬ್ಲಿಷ್ ಇಟ್. ಮೇ ಬಿ ಬಿಗಿನಿಂಗ್ ಸ್ಟೆಪ್ಸಲ್ಲಿ ಹಿ ಕ್ಯಾನ್ ಜಸ್ಟ್ ಪಬ್ಲಿಷ್ ಇಟ್, ಬಟ್ ಹಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ದಟ್ ನೆಕ್ಸ್ಟ್ ಡೇ ಆ ಥರ ಮಾಡೋವಾಗ ಅಟ್ಲೀಸ್ಟ್ ಏನಾದರೂ ಒಂದು ಸ್ಟೆಪ್ ಬೆಟರ್ ಆಗ್ತಾ ಹೋಗ್ಬೇಕಷ್ಟೆ. ಎವ್ರಿ ಡೇ ಯು ಶುಡಂಟ್ ಜಸ್ಟ್ ರೈಟ್ ಸಮಥಿಂಗ್ ಆ್ಯಂಡ್ ದೆನ್ ಪಬ್ಲಿಷ್ ಇಟ್. ಅದು ಮಾಡಬಾರ್ದು. ಹಿ ಹ್ಯಾಸ್ ಟು ಡೂ ಸಮಥಿಂಗ್ ಬೆಟರ್ ವಾಟ್ ಹಿ ಹ್ಯಾಸ್ ಡನ್ ಫ್ರಮ್ ದ ಪ್ರೀವಿಯಸ್ ಡೇ. ಸೊ ಫಾರ್ ಎಕ್ಸಾಂಪಲ್, when you see things on a longer term, let's say you want to do copywriting for the rest of your life, ಆ ಥರ ನೋಡಿದಾಗ and this is something new for you, ನೀನು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ಯಾ ಬಟ್ ಯು ವಾಂಟ್ ಟು ಡೂ ಇಟ್ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್, ಯು ವಾಂಟ್ ಟು ಲರ್ನ್ ಇಟ್ ಆರ್ ವಾಟ್ ಎವರ್. ಓವರ್ ಆಲ್ ಪಿಕ್ಚರ್ ನೋಡಿದಾಗ ಯುವರ್ ಮೈಂಡ್ ಜನರಲಿ ಸೇಸ್ ಬೇಡ ಗುರು ಬಿಟ್ಬಿಡು, ನನ್ನ ಕೈಯಲ್ಲಿ ಆಗಲ್ಲ, ಅದು ಅಂತೆಲ್ಲ ಬರುತ್ತೆ. ಇನ್ಸ್ಟೆಂಟ್ ನಾನು ಯಾವ ರೀತಿ ಅಪ್ರೋಚ್ ತೊಗೊಳ್ಳಂದ್ರೆ ಶಾರ್ಟರ್ ಸ್ಟೆಪ್ಸ್ ತೊಗೋತೀನಿ. 30 days ಚಾಲೆಂಜು, 50 days ಚಾಲೆಂಜ್ ಥರ. ಸೊ 30 days ಚಾಲೆಂಜ್ ತೊಗೊಳಾಗ it's a short thing. I just have to sit for like half an hour or 1 hour every day and write some post and do it for 30 days, which is doable, very doable. And if in case I start to like it, then I can continue it for maybe another 30 days and then eventually it becomes a routine for me. ಈ ಥರ ಅಪ್ರೋಚ್ ತೊಗೊಂಡಾಗ. ಆ್ಯಂಡ್ ವೆನ್ ಐಮ್ ಲರ್ನಿಂಗ್ ದಿಸ್ ಕಾಪಿರೈಟಿಂಗ್, ಅಫ್ಕೋರ್ಸ್ ನಾನು ಇವಾಗ ಬಿಗಿನಿಂಗ್ ಸ್ಟೇಜಸ್ ಎಲ್ಲ ಒಂದಷ್ಟು ಕಾಪಿರೈಟರ್ಸ್ ಎಲ್ಲ ನೋಡ್ತೀನಿ. ಐ ಲರ್ನ್ ಅಬೌಟ್ ದ ಫಾರ್ಮ್ಯಾಟಿಂಗ್ ಏನೇನಿದೆ ಅದೆಲ್ಲ. ಒನ್ಸ್ ಐ ಅಂಡರ್ಸ್ಟ್ಯಾಂಡ್ there is visual formatting in it and the way we write it, the words that we use, vocabulary, ಈ ಥರದ್ದೆಲ್ಲ ನಾನು ನೋಡಿದಾಗ ದೆನ್ ಐ ನೋ ಓಕೆ ಇಷ್ಟೊಂದೆಲ್ಲ ಇದೆ ಇದರಲ್ಲಿ. ಇಟ್ಸ್ ನಾಟ್ ಜಸ್ಟ್ ರೈಟಿಂಗ್ ಥಿಂಗ್ಸ್ ದಟ್ ಯು ನೋ ಇನ್ ಸಮ್ ರ್ಯಾಂಡಮ್ ವೇ. ಸೊ ಎವ್ರಿ ಡೇ ಐ ಟ್ರೈ ಟು ಇಂಪ್ರೂವ್ ಲಿಟಲ್ ಬೈ ಲಿಟಲ್. ಸೊ ಆ ಥರ ಎವ್ರಿ ಡೇ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮೈನರಾಗಿ ಮಾಡ್ತಿದ್ರೆ ಇಟ್ಸ್ ಅ ಪ್ಲಸ್ ಪಾಯಿಂಟ್. ಇಲ್ಲ ನೀನು ಸುಮ್ಮನೆ ಅವ್ರು ಏನು ಹೇಳ್ತಾರೆ ಸುಮ್ಮನೆ ಅದನ್ನೇ ಮಾಡ್ಕೊಂಡೋದ್ರೆ ಇಟ್ಸ್ ನೋ ಯೂಸ್, ಯು ನಾಟ್ ಗೋಯಿಂಗ್ ಎನಿವೇರ್. So what I feel is, initially when you're starting off something, when you want to get better at something, we should just keep doing it over and over until it becomes a habit. But when you actually want to improve on it, when you want to become a master of the craft, or when you want to get skilled at it, you need to make sure that every iteration of what you do, it needs to be better than your previous iteration. And that way you can get like really skilled at it. And you will also learn much quicker if you have peers who are also doing it with you. Because you can learn not only from your mistakes, but you can learn from their mistakes also. ಮೇನ್ ಏನು ಪ್ರಾಬ್ಲಮ್ ಅಂದರೆ, ನೀನು ಸ್ಟಾರ್ಟ್ ಮಾಡೋವಾಗ್ಲೇ ಇಫ್ ಯು ಟ್ರೈ ಟು ಸಿಟ್ ಆ್ಯಂಡ್ ಡೂ ದ ಬೆಸ್ಟ್ ವರ್ಕ್, ದೆನ್ ದೇರ್ ಇಸ್ ನೋ ಸ್ಟಾರ್ಟಿಂಗ್ ಅಟ್ ಆಲ್. And you get overwhelmed by it because there is so much that you don't know, and each of it takes so much more time and trial and error to get it done right, that you will quit it. You will be like, ಇದು ಯಾರು ಮಾಡ್ತಾರೆ ಅಂದರೆ ನಿನ್ನ ಮೈಂಡ್ ಯಾವ ಥರ ಆಗುತ್ತಂದರೆ, ಇದು ಕರೆಕ್ಟ್ ಆಗಿದೆಯಾ, ಇನ್ನೂ ಚೇಂಜ್ ಮಾಡ್ಬೋದು. ಸೊ ದಟ್ಸ್ ವೈ ರೈಟಿಂಗ್ ಡೌನ್ ದ ಪರ್ಪಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆ ಥರ ಮೈಂಡ್ ಸೆಟ್ ಇಲ್ಲ ಅಂತ ಹೇಳಿದ್ರೆ ದೆನ್ ವಿ ವೋಂಟ್ ಪುಟ್ ಔಟ್ ಎನಿಥಿಂಗ್, ವಿಲ್ ಬಿ ಅಟ್ ಪ್ಲೇಸ್ ಝೀರೋ ಇಟ್ ಸೆಲ್ಫ್. ಆ್ಯಂಡ್ ಸ್ಟಾರ್ಟ್ ಮಾಡೋದೇನೆ ಇಟ್ಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಲಾಟ್ ಆಫ್ ಪೀಪಲ್. ಸೊ ದೇರ್ ವಿಲ್ ಬಿ ಲಾಟ್ ಆಫ್ ದಿಸ್ ನೆಗೆಟಿವ್ ಥಾಟ್ಸ್ ಲೈಕ್
ಬೇರೆಯವ್ರು ಏನು ಅನ್ಕೋತಾರೋ, ಇಲ್ಲಾಂದರೆ ನನ್ನ ವರ್ಕ್ ಚೆನ್ನಾಗಿಲ್ಲ, ನಾನು ಬರ್ದಿರೋದು ಚೆನ್ನಾಗಿಲ್ಲ, XYZ ಈ ಥರದ್ದೆಲ್ಲ ಎಷ್ಟೊಂದು ಅನಿಸ್ತಾ ಇರುತ್ತೆ. ಒನ್ಸ್ ಯು ಪುಟ್ ಇಟ್ ಔಟ್, ನಾಟ್ ಥಿಂಕಿಂಗ್ ವಾಟ್ ಅದರ್ ಪೀಪಲ್ ವಿಲ್ ಥಿಂಕ್, ಇದೆಲ್ಲ ಆದಾಗ ಯು ವಿಲ್ ಗೆಟ್ ಯೂಸ್ ಟು ಇಟ್. ಅಭ್ಯಾಸ ಆಗಿಬಿಡುತ್ತೆ. ಇದೇ ಬಿಡು, ಇದು ಈಸಿ ಅಂತ ಹೇಳ್ಬಿಟ್ಟು. ಸೊ ನೀನು ಅಬ್ಸರ್ವ್ ಮಾಡಿ, ಫಸ್ಟ್ ಟೈಮ್ ನೀನು ಏನಾದರೂ ಒಂದು ಅಪ್ಲೋಡ್ ಮಾಡೋವಾಗ ಯು ವಿಲ್ ಬಿ ವೆರಿ ಕಾಷಿಯಸ್. ಇದು ಕರೆಕ್ಟಾಗಿ ಮಾಡಿದ್ದೀನ, ಅದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಒನ್ಸ್ ಯು ಆರ್ ಪುಟಿಂಗ್ ಡೌನ್ ದ 5th or 10th ಥಿಂಗ್ ಔಟ್ಸೈಡ್, ಯು ವಿಲ್ ಬಿ ಲೈಕ್ ಮಸಲ್ ಮೆಮೊರಿ ಥರ, ಯು ವೋಂಟ್ ಕೇರ್ ಮಚ್. ಇದು ಇಷ್ಟಿಷ್ಟೇ, ಆ ಥರ ಆಗಿಬಿಡುತ್ತೆ. ನಾನು ಲೋಗೋ ಡಿಸೈನ್ ಕಲಿಯಾಗ ನನಗೆ ಅದೇ ರೀತಿ ಆಗಿದ್ದು. ಅದು ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದೆ, ಲೋಗೋ ಡಿಸೈನ್ ಕಲಿಬೇಕಂತ ಹೇಳ್ಬಿಟ್ಟು. ದೆನ್ ಐ ಡಿಸೈಡೆಡ್ ಐ ಶುಡ್ ಫೈನಲಿ ಡೂ ಇಟ್ ಅಂತ ಹೇಳ್ಬಿಟ್ಟು. ಇಟ್ ಡಸಂಟ್ ಮ್ಯಾಟರ್ ಇಫ್ ದ ಲೋಗೋ ವಾಸ್ ವೆರಿ ಬ್ಯಾಡ್, ಇಟ್ ಡಿಂಟ್ ಲುಕ್ ಗುಡ್ ಆರ್ ವಾಟ್ ಎವರ್, ಐ ಡಿಂಟ್ ಕೇರ್. ಗೋಲ್ ವಾಸ್ಟು ಬರೀ ಐಡಿಯಾ ಬರ್ಸ್ಬೇಕು. ನನಗೆ ಒಂದು ಹೆಸರು ನೋಡಿದಾಗ, ಒಂದು ಬ್ರೀಫ್ ಬಂದಾಗ ಐಡಿಯಾ ಬರಬೇಕು, ಅಷ್ಟೇ ಇದ್ದಿದ್ದು. ಆ್ಯಂಡ್ ಐ ಆಲ್ಸೋ ಕೆಪ್ಟ್ ಸಮ್ ಟೈಮ್ ಲೈನ್ ಆಲ್ಸೋ. ಟೈಮ್ ಲೈನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೈಮ್ ಲೈನ್ ಇಟ್ಟಿಲ್ಲ ಅಂದರೆ ಹೋಲ್ ಡೇ ಯು ವಿಲ್ ಬಿ ವರ್ಕಿಂಗ್ ಆನ್ ಇಟ್. ಸೊ ನಾನು ಇಟ್ಟಿದ್ದು 1 hour ಟೈಮ್ ಲೈನ್. 1 hour ಒಳಗಡೆ ಏನು ಐಡಿಯಾ ಬರುತ್ತೆ, ಎಷ್ಟು ಬರುತ್ತೆ, ದಟ್ ವಿಲ್ ಬಿ ಮೈ ಲೋಗೋ ಅಂತ ಹೇಳ್ಬಿಟ್ಟು. ಫಸ್ಟ್ ಡೇ ನಾನು ವರ್ಕ್ ಮಾಡೋವಾಗ, ನಾನು ಫಸ್ಟ್ ಲೋಗೋ ಮಾಡುವಾಗ ಐಡಿಯಾಸ್ ಬರ್ತಿಲ್ಲ. ಆಕ್ಸಿಸ್ ಅಂತ ಕೊಟ್ಟಿದ್ರು ಲೋಗೋ ಕಂಪ್ನಿ ಹೆಸರು, ಸ್ಪೇಸ್ ರಿಲೇಟೆಡ್. ಐ ವಾಸ್ ಲೈಕ್, ಏನು ಗುರು, ಏನೂ ಬರ್ತಿಲ್ಲ, ಎಲ್ಲ ಜನ್ರಿಕ್ ಥರನೇ ಐಡಿಯಾಸ್ ಇದೆ, ಆ ಥರದ್ದೆಲ್ಲ. ಆ್ಯಂಡ್ ಇನ್ಸ್ಪಿರೇಷನ್ ನೋಡೋವಾಗ, ಯೂಶಲಿ ವೆನ್ ಪೀಪಲ್ ಸಿ ಇನ್ಸ್ಪಿರೇಷನ್ಸ್, ದೇ ಆರ್ ಸಪೋಸ್ ಟು ಗೆಟ್ ಮೋಟಿವೇಟೆಡ್ ಆರ್ ಐಡಿಯಾಸ್ ಇದೆಲ್ಲ ಬರಬೇಕು. ಐ ಗೆಟ್ ಡಿಮೋಟಿವೇಟೆಡ್ ವೆನ್ ಐ ಸಿ ಇನ್ಸ್ಪಿರೇಷನ್ಸ್, ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಲೈಕ್ ಗೆಟ್ ದಟ್ ಫ್ರಮ್ ಯುವರ್ ಓನ್ ಮೈಂಡ್. ಆ ಥರ ಐಡಿಯಾಸ್ ಎಲ್ಲ ಬರೋಲ್ಲ ನನಗೆ. ಇವರೆಲ್ಲ ಏನು ಅಂದ್ಕೊಂಡೆಲ್ಲ ನಾನು. ಸೊ ಅದಕ್ಕೆ ದೆನ್ ಐ ಫಿಗರ್ಡ್ ಔಟ್, ಓಕೆ, ಲೆಟ್ ಮಿ ನಾಟ್ ಸಿ ಎನಿ ಇನ್ಸ್ಪಿರೇಷನ್ಸ್ ಆ್ಯಂಡ್ ಐ ಟ್ರೈ ಟು ಕಮ್ ಅಪ್ ವಿತ್ ಮೈ ಓನ್ ವೇ ಆಫ್ ಕ್ರ್ಯಾಕಿಂಗ್ ದ ಲೋಗೋ ಆರ್ ವಾಟ್ ಎವರ್. ಸೊ ಅವಾಗ 1 hour ಟೈಮ್ ಇಟ್ಕೊಂಡು ನಾನು ಮಾಡಿದೆ. ಓಕೆ, ದೆನ್ ಐ kept telling myself the purpose is to come up with ideas, ಅಷ್ಟೇ ಇರೋದು. It doesn't matter how shit it is or whatever. And what you said right now, right? Don't look at other people's work before you create your own ಅಂತ. ಅಂದ್ರೆ ಅದು ನನ್ನ ಕೇಸಲ್ಲಿ ಹೇಳ್ತಿರೋದು. There is also like a sort of a tricky thing here, because you need to look at other people's work as inspiration to create your own things. But you should not let those ideas influence what you think about things or how you do things completely. So ನನಗೆ ಏನು ಅನ್ಸುತ್ತೆ ಅಂದರೆ, when you are looking at things, don't look at finished products. Just look at intermediate or rough sketches or something that you can turn into a finished product yourself with your own inspiration or with your own creative skills. When you are looking at finished products, you will sort of get attached to that finished product, because the finished product is so much more awesome than your rough idea or your rough thing what you are thinking of. So you should always look at the beta version or alpha version or something that is halfway done, just to get that thing. Okay, there is a possibility to do this also. ಅದಕ್ಕೇನೆ ಯು ನೀಡ್ ಟು ವಾಚ್ ದ ಐಡಿಯೇಷನ್ ವೀಡಿಯೋಸ್ ಥರ. ಸೊ ಬಿಗಿನಿಂಗಿಂದ ಸ್ಟಾರ್ಟ್ ಎಂಡಿಂಗ್ವರೆಗೂ ಬರ್ತಾರೆ ನೋಡು, ಆ ಥರದ್ದು ದ ಥಾಟ್ ಪ್ರಾಸೆಸ್, ದೋಸ್ ಆರ್ ದ ಕೈಂಡ್ ಆಫ್ ಥಿಂಗ್ಸ್ ದಟ್ ಐ ಯೂಸ್ ಟು ವಾಚ್. ಆ್ಯಂಡ್ ಆ ಥರ ವೀಡಿಯೋಸ್ ಸ್ವಲ್ಪ ತುಂಬ ಕಮ್ಮಿ ಇರೋದು. ಆ್ಯಂಡ್ ಆ ಥರ ವೀಡಿಯೋಸ್ ಹಾಕೋಕ್ಕೂ ಕಷ್ಟ, ಬಿಕಾಸ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅಲ್ವಾ, ಇಟ್ ಡಸಂಟ್ ಹ್ಯಾಪನ್ ಆನ್ ದ ಗೋ ಆರ್ ವಾಟ್ ಎವರ್, ಇಟ್ ಟೇಕ್ಸ್ ಟೈಮ್. ಸೊ ಇಟ್ಸ್ ವೆರಿ ಹಾರ್ಡ್ ಟು ಮೇಕ್ ವೀಡಿಯೋಸ್ ಆನ್ ದೋಸ್ ಕೈಂಡ್ ಆಫ್ ಟಾಪಿಕ್ಸ್. ಆ ಥರ ನೀನು ಹೇಳಿದ್ಯಲ್ಲ ಒಂದ್ಸರಿ ಕಾಮಿಡಿ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಒನ್ ಆಫ್ ದ ಪಾಡ್ಕಾಸ್ಟ್ ಅಲ್ಲಿ, ಸ್ಟ್ಯಾಂಡ್ ಅಪ್ ಕಾಮಿಡಿ. I was just watching a video about how these comics come up with their 1 hour special or whatever. And they were talking about timelines. Okay, ಒಂದು Tight 5 ಅಂದ್ರೆ it is a 5-minute comedy routine. How long did it take to reach this point ಅಂತ. The guy said it usually takes around a year to create a comedy routine of like say 5 or 10 minutes, which is really good. So to get it to that point, you need a lot of time. And we hear it in just 5 minutes. ಆ್ಯಂಡ್ ಇದು ನಾನು ಲೋಗೋ ಡಿಸೈನ್ ಬಗ್ಗೆ ಹೇಳ್ತೀನಿ ನೋಡು. ಲೋಗೋ ಡಿಸೈನಲ್ಲೂ ಈ ಸ್ಟಾರ್ಟಿಂಗ್ ಫ್ಯೂ ಡೇಸ್ ನಂಗೆ ಇದೇ ರೀತಿ ಫುಲ್ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಏನು ಐಡಿಯಾಸು, ಅದು ಇದು ಲೋಗೋ ಕಚ್ಚಡವಾಗಿದೆ, ಆ ಥರದ್ದೆಲ್ಲ. ಐ ವಾಸ್ ಆಲ್ಸೋ ಶೇರಿಂಗ್ ದ ಸೇಮ್ ಲೋಗೋ ಡಿಸೈನ್ ಇನ್ ಅಡೋಬ್ ಅವ್ರದ್ದು ಒಂದು ಡಿಸ್ಕಾರ್ಡ್ ಸರ್ವರ್ಸ್ ಎಲ್ಲ ಇದೆ. ಸೊ ಅಲ್ಲಿ ನಾನೆಲ್ಲ ಶೇರ್ ಮಾಡಿಬಿಟ್ಟು ಫೀಡ್ಬ್ಯಾಕ್ ತೊಗೋತಾ ಇದ್ದೆ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಇರ್ತಾರೆ ನೋಡು, ಅಂಥ ಕ್ರಿಯೇಟರ್ಸ್ ಎಲ್ಲ ದೇ ವರ್ ಅಪ್ರಿಷಿಯೇಟಿಂಗ್ ಮೈ ಥಾಟ್ ಪ್ರಾಸೆಸ್. ಸಖತ್ತಾಗಿದೆ ನೀನಿದ್ದು ಐಡಿಯಾ. ದಟ್ ಈಸ್ ವೆನ್ ಐ ರಿಯಲೈಸ್ ದಟ್ ಎವ್ರಿ ಒನ್ ಈಸ್ ವೆರಿ ಲೈಕ್ ಯುನೀಕ್ ಆ್ಯಂಡ್ ದೇ ಹ್ಯಾವ್ ದೇರ್ ಓನ್ ವೇ ಆಫ್ ಥಿಂಕಿಂಗ್.
So no matter how much experience a person has, everyone has something new on the table. Yes, this is from your experience. Because how much ever older or more experienced the other person might be, when it comes to generating ideas, everyone can have new ideas because everyone has only seen what they have seen, and other people have not seen what they have ಹೌದು seen. ಪರ್ಸ್ಪೆಕ್ಟಿವ್ ಇದು. ಸೊ ಇವಾಗ ಅವನು ಹಿ ಮೈಟ್ ಬಿ ಇನ್ ದ ಇಂಡಸ್ಟ್ರಿ ಫಾರ್ 10-15 years. ಹಿ ಮೈಟ್ ನೋ ಹೌ ದ ಕ್ಲೈಂಟ್ಸ್ ವಿಲ್ ಬಿ ಆರ್ ರಿಕ್ವೈರ್ಮೆಂಟ್ ಇದೆಲ್ಲ ಇರ್ಬೋದು. ಬಟ್ ಕ್ರಿಯೇಟಿವ್ ಥಾಟ್ ಇರ್ಬೋದು, ಸಮಥಿಂಗ್ ಫ್ರೆಶ್ನೆಸ್, ಅದು ಅವನಿಗೆ ಬೇರೆಯವರಿಂದ ಎಲ್ಲ ಸಿಗ್ಬೋದು. ದಟ್ ಈಸ್ ವೈ ಜನರಲಿ ದೇ ಆಲ್ಸೋ ಲುಕ್ ಫಾರ್ ಇನ್ಸ್ಪಿರೇಷನ್. ಸೊ ದಟ್ ಈಸ್ ಸಮಥಿಂಗ್ ದಟ್ ಐ ಲರ್ನ್ಡ್. And this experience that we just mentioned, right? Experience matters most during the implementation phase. ಹೌದು. And during the idea phase, it is true that experience also matters, but a very skilled person can implement his ideas in a much better way than a beginner. ಹೌದು. So you sort of need both. You need to generate a lot of ideas, and also you need to have those skilled and experienced people who can implement it in the best way possible. No tension, full relax. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ,